ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ ಭಗವಂತ ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯ, ಆರೋಗ್ಯ, ನೆಮ್ಮದಿ, ಸಂಪತ್ತು, ನೀವು ಏನೇನು ಕೋರ್ಕೋತಿರೋ ಎಲ್ಲ ಕೊಡ್ಲಿ ಅಂತ ಹೇಳಿ ಬೇಡ್ಕೊಂತೀನಿ. ಹಾಗೆ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲರಿಗೂ ಒಳ್ಳೇದನ್ನ ಬಯಸೋಣ. ಸೊ ಎಲ್ಲರಿಗೂ ಒಳ್ಳೇದು ಬಯಸಿದೀವಿ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆಲ್ಲ ಒಳ್ಳೇದೇ ಆಗತ್ತೆ. ನಾನಂತೂ ಇದನ್ನ ನಂಬ್ತೀನಿ. ಇನ್ನ ಇವತ್ತು ಸ್ವಲ್ಪ ಲೇಟ್ ಆಗಿ ಹಬ್ಬ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಎಲ್ಲಾರ್ಗೂ ಗೊತ್ತೇ ಇರತ್ತೆ ಅಲ್ವಾ, ಅಮಾವಾಸ್ಯೆ ಇದ್ದಿದ್ರಿಂದ ನಾನು ಅಷ್ಟೇ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗೇನೆ. ಯೂಶಲಿ ಏನಂತಂದ್ರೆ 4 ಗಂಟೆಗೆ ಎದ್ಬಿಟ್ಟು ಎಲ್ಲ ಮಾಡೋದಿತ್ತು. ಈ ಸತಿ ಆತರ ಎಲ್ಲ ಏನೂ ಆಗ್ಲಿಲ್ಲ. ಇನ್ನ ಈಗ ಎದ್ದು ಆಗ್ಲೇ ಒಬ್ಬಟ್ಟು ಸಾರು ರೆಡಿ ಆಗ್ತಿದೆ. ಹೂರ್ಣನು ರೆಡಿ ಮಾಡ್ಬಿಟ್ಟಿದೀನಿ ಒಬ್ಬಟ್ಟಿಗೆ. ಇನ್ನ ನಮ್ಮ ಮನೇಲಿ ಖಾರ ಒಬ್ಬಟ್ಟು ಕಂಪಲ್ಸರಿ. ಸೊ ಅದು ಹನಿ ಬಂದು ಅವಳು ಮಾಡ್ಕೋತಾಳೆ. ಇನ್ನ ಮಾವಿನಕಾಯಿ ಚಿತ್ರಾನ್ನ, ವಡೆಗೆ ನೆನ್ಸಿದೀನಿ. ನೋಡ್ಬೋದು ನಮ್ ಕಿಚನ್ ಯಾವ ತರ ಇದೆ ಅಂತ ಹೇಳಿ. ಇವತ್ತಿನ ದಿನ ಎಲ್ಲಾರ ಕಿಚನ್ನು ಇದೇ ತರ ಇರುತ್ತೆ ಅನ್ಕೋತೀನಿ. ಸೊ ನಿಮ್ಮನೇಲೂ ಎಲ್ಲ ಎಷ್ಟೊತ್ತಿಗೆ ಹಬ್ಬ ಮಾಡಿದ್ರಿ, ಏನು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಾನು ಈ ಬ್ಲಾಗ್ ಹಾಕೋ ಅಷ್ಟೊತ್ತಿಗೆ ಆಗ್ಲೇ ಹಬ್ಬ ಎಲ್ಲ ಮುಗ್ದೋಗಿರತ್ತೆ. ಸೊ ಇನ್ನ ನಂದು ಅದೇ ಹೇಳದ್ನಲ್ಲ, ಹನಿ ಒಬ್ಬಟ್ಟು ಮಾಡ್ಕೋತಾಳೆ, ಖಾರ ಒಬ್ಬಟ್ಟು. ನಾನು ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತೀನಿ, ವಡೆ ಮಾಡೋದು ಅಷ್ಟೇ. ನಮ್ಮನೇಲಿ ಏನು ಹೆವಿಯಾಗೆಲ್ಲ ಅಂದ್ರೆ ಈ ಕಾಳುಗೊಜ್ಜು, ಪಲ್ಯ ಇವೆಲ್ಲ ಏನೂ ಮಾಡಲ್ಲ. ಬಿಕಾಸ್ ಯಾರು ಇಷ್ಟಪಟ್ಟು ತಿನ್ನಲ್ಲ. ಎಷ್ಟು ಟ್ರೈ ಮಾಡ್ತೀನಿ ಇಷ್ಟಿಷ್ಟೇ ಮಾಡೋಣ ಅಂದ್ರೂನು ನಮ್ಮ ಮನೆಯವ್ರು ಇವನ್ ನಾನ್ ಸಹ ತಿನ್ನಲ್ಲ. ಅಂದ್ರೆ ಹೆವಿ ಆಗ್ಬಿಡತ್ತೆ ಊಟ ಅಂತ ಹೇಳಿ ಅನ್ಸತ್ತೆ. ಹಂಗಾಗಿ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಪಾವನಿ ದೇವ್ರ ಮನೇಲಿ ಅವಳೆಲ್ಲ ಮಾಡ್ಕೋತಾ ಇದ್ದಾಳೆ. ಹನಿ ಐ ಥಿಂಕ್ ರೆಡಿ ಆಗ್ಬಿಟ್ಟು ಬರ್ತಾಳೆ. ಆಯ್ತು, ಹೂವು ಎಲ್ಲಾನು ಆರಾಮ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಆಯ್ತು. ಇನ್ನ ಸೀರೆ ಉಟ್ಕೊಬೇಕಿತ್ತು. ಬೆಳಿಗ್ಗೆನೆ ಯೂಶಲಿ ಸೀರೆ ಉಟ್ಕೋತೀನಿ. ಆಗ್ಲೇ ನೋಡಿ ಡ್ರೆಸ್ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಟ್ಟಿದೀನಿ. ಉಟ್ಕೊಂತೀನಿ. ಬಟ್ ನಾನು ಸ್ಟಿಚಿಂಗ್ ಕೊಟ್ಟಿದ್ದೆ ಲೇಟು. ಪಾಪ ನೈಟ್ ಫೋನ್ ಮಾಡಿದ್ರು, ರೆಡಿ ಆಗಿದೆ ಪುಷ್ಪ, ಬಂದು ತಗೊಂಡೋಗಿ ಅಂತ ಹೇಳಿ. ಅಷ್ಟೊತ್ತಲ್ಲಿ ಹೋಗೋದು ಏನು ಅಂತ ಅಂದ್ಬಿಟ್ಟು, ಅದು ಮಳೆ ಬೇರೆ ಬರ್ತಾ ಇತ್ತಲ್ವಾ ನೆನ್ನೆ. ಸರಿ ನಾನೇನೆ ಬೆಳಿಗ್ಗೆ ತಗೋತೀನಿ ಬಿಡಿ ಅಂತ ಹೇಳ್ದೆ. ಹಂಗಾಗಿ ಸೀರೆ ಉಟ್ಕೊಂಡಿಲ್ಲ. ಪಾಪ ಇವಾಗ ಪಾವನಿ ಯಾವಾಗ್ಲೇ ಹೋಗಿ ತಗೊಂಡ್ ಬಂದ್ಲು. ಅದಕ್ಕೆ ಡ್ರೆಸ್ಸೇ ಇತ್ತು, ಹೊಸದೇ, ಇದು ಹಾಕಿರ್ಲಿಲ್ಲ. ಸರಿ ಇದನ್ನೇ ಹಾಕೊಳ್ಳೋಣ, ಸೀರೆ ಬಂದ್ಮೇಲೆ ಆಮೇಲೆ ಉಟ್ಕೊಳ್ಳೋಣ, ಅಷ್ಟೊತ್ತಿಗೆ ಅಡುಗೆ ಎಲ್ಲಾನು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಈ ತರ ಇದೆ. ಮತ್ತೆ ಇವಾಗ ದಿನ ಪೂರ್ತಿ ನಮ್ಮ ಯುಗಾದಿ ಹಬ್ಬ ಯಾವ ರೀತಿ ಆಗತ್ತೆ, ಮತ್ತೆ ಮಕ್ಳದು ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ಸಿದ್ನಲ್ವಾ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೆ. ಸೊ ಇವಾಗ ಅವ್ರು ಹಾಕೊಂಡಿರ್ತಾರೆ, ಯಾವ ತರ ಕಾಣಿಸ್ತಿದ್ದಾರೆ, ಯಾವ ತರ ರೆಡಿ ಆಗಿದ್ದಾರೆ. ಮತ್ತೆ ನಾನು ರೆಡಿ ಆದ್ಮೇಲೆ ಎಲ್ಲಾನು ಹಂಗೆ ನೋಡಿರಂತೆ, ಅಂದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದಾಯ್ತು. ಇವಾಗ ಸ್ವಲ್ಪ ಆಗ್ಲೇನೆ ಅನ್ನಕ್ಕಿಡೋಣ ಅನ್ಕೊಂಡೆ. ಮಾತಾಡ್ಬೇಕಾದ್ರೆ ಎಲ್ಲಿ ಕುಕ್ಕರ್ ಕೂಗ್ಬಿಡುತ್ತೋ, ಸೌಂಡ್ ಇದಾಗತ್ತೆ ಅನ್ಬಿಟ್ಟು ಇಡ್ಲಿಲ್ಲ. ಆಲ್ರೆಡಿ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಈಗ ಅನ್ನಕ್ಕೆ ಇಟ್ಬಿಟ್ಟು ನಾನು ಅದೊಂದು ಚಿತ್ರಾನ್ನ ಮಾಡ್ಬಿಡ್ತೀನಿ. ಆಮೇಲೆ ಹೋಗ್ಬಿಟ್ಟು ವಡೆಗೆ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ರೆಡಿ ಆಗ್ತೀನಿ. ಸೊ ಅಷ್ಟೊತ್ತಿಗೆ ಪಾವನಿನು ದೇವ್ರ ಮನೆ ಎಲ್ಲ ರೆಡಿ ಮಾಡಿರ್ತಾಳಲ್ವಾ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ನೋಡೋಣ, ಹೀಗಿದೆ. ಆಗ್ಲೇ ಹೇಳ್ದಂಗೆ ನಿಮ್ಮನೆ ಯುಗಾದಿ ಹಬ್ಬ ಎಲ್ಲ ಯಾವ ತರ ಸೆಲೆಬ್ರೇಷನ್ಸ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಾನ್ ಕಿಚನ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಹನಿನು ರೆಡಿ ಆಗ್ಬಿಟ್ಟು ಬಂದ್ಲು. ಇನ್ನ ನಮ್ಮನೆಯವರು ತೋರಣ ಎಲ್ಲ ಕಟ್ತಿದ್ರಲ್ವಾ, ಅವ್ರು ಸ್ವಲ್ಪ ಹೆಲ್ಪ್ಗೆ ಕರೆದ್ರು. ಅದಕ್ಕೆ ಅವಳು ಇಲ್ಲ ಪಾಪ ನನ್ ಕಿಚನ್ ಅಲ್ಲಿ ಕೆಲಸ ಇದೆ ಅಂತ ಹೇಳಿದ್ರೆ, ಯಾವಾಗ್ಲೂ ಅಮ್ಮನ್ಗೆ ಹೆಲ್ಪ್ ಮಾಡ್ತೀರಾ, ಪಪ್ಪನ್ಗೆ ಒಂಚೂರು ಹೆಲ್ಪ್ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು, ಇನ್ನ ಪಾವನಿ ದೇವ್ರ ಮನೇಲಿ ಅವಳು ಆಲ್ಮೋಸ್ಟ್ ಆಲ್ ಎಲ್ಲ ಆಗಿತ್ತು, ರೆಡಿ ಮಾಡ್ತಿದ್ಲಲ್ವಾ. ಸರಿ ನಾನೇನೆ ಮಾಡ್ಬಿಟ್ಟೆ ಬಾಮ್ಮ, ಅಷ್ಟೊತ್ತಿಗೆ ನಾನು ಇದೆಲ್ಲ ಮಾಡ್ಬಿಡ್ತೀನಿ ಬೇಗ ಬೇಗ ಅಂತ ಹೇಳ್ದೆ. ಇನ್ನ ಆಗ್ಲೇ ಹೇಳ್ದಂಗೆ ನಾನು ಚಿತ್ರಾನ್ನ
ಚಿತ್ರಾನ್ನ ಮತ್ತೆ ವಡೆಗೆಲ್ಲ ರೆಡಿ ಮಾಡ್ಬಿಟ್ಟು ಹೋದ್ರೆ ಇನ್ನ ಪಾನಿ ಬಂದು ಖಾರ ಒಬ್ಬಟ್ಟಿಗೆ ಅವಳು ಏನ್ ಬೇಕೋ ಅದನ್ನ ಮಾಡ್ಕೊಂಡ್ಬಿಡ್ತಾಳೆ. ಸೊ ಪಾವನಿನೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ನಾನ್ ರೆಡಿ ಆಗಿ ಬಂದು ಪೂಜೆ ಒಂದ್ ಮಾಡ್ಕೊಬೇಕು. ಅವಳು ರೆಡಿ ಆಗಿದ್ದಾಳೆ. ಸೊ ಇದೆಲ್ಲ ಮಾಡ್ಬಿಟ್ಟು ನಾನು ಹೋದೆ ರೆಡಿ ಆಗೋಣ ಅಂತ ಹೇಳಿ. ಇನ್ನ ಹಬ್ಬದ ಟೈಮಲ್ಲಿ ಸಾಮಾನ್ಯವಾಗಿ ನಾವು ಸೀರೆಗಳೆಲ್ಲ ಉಟ್ಕೊಂಡು ರೆಡಿ ಆಗ್ತೀವಿ. ಅಂದ್ರೆ ಹಬ್ಬ ಆಗ್ಲಿ ಇಲ್ಲ ಫಂಕ್ಷನ್ಸ್ ಆಗ್ಲಿ ನಿಜವಾಗ್ಲೂ ನೋಡಕ್ಕೆ ಎಷ್ಟು ಚಂದ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಸುತ್ತೆ. ಅಂದ್ರೆ ನಾನ್ ಮಾತ್ರ ಅಲ್ಲ, ಸುಮಾರು ಜನ ನಾನು ಈ ಹಬ್ಬದ ಟೈಮಲ್ಲೆಲ್ಲ ನೋಡ್ತೀನಲ್ವಾ, ಅಂದ್ರೆ ಎಲ್ಲಾದ್ರೂ ಅಂದ್ರೆ ಈಚೆ ದೇವಸ್ಥಾನಕ್ಕೆ ಹೋದಾಗ ಇಲ್ಲ ಈಚೆ ನಾವು ಹೋಗುವಾಗೆಲ್ಲ ನೋಡಿದಾಗ ಎಲ್ಲಾರು ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ. ಒಬ್ಬರಿಗಿಂತ ಒಬ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಇನ್ನ ನನ್ಗೆ ಸೀರೆ ತುಂಬಾ ಕಂಫರ್ಟೇಬಲ್. ಕೆಲವರು ಡ್ರೆಸ್ ಇಷ್ಟ ಅಂತಾರೆ, ಕೆಲವ್ರು ನೈಟೀಸ್ ಕಂಫರ್ಟೇಬಲ್ ಅಂತಾರೆ. ಒಬ್ಬೊಬ್ರಿಗೆ ಒಂದೊಂದು ಡ್ರೆಸ್ಸಸ್ ಇಷ್ಟ ಇರತ್ತೆ ಅಲ್ವಾ, ಒಂದೊಂದರ ಬಟ್ಟೆ. ನನ್ಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಆಗತ್ತೆ. ಮತ್ತೆ ನಾನು ಸೀರೆ ಉಟ್ಕೊಂಡು ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತೀನಿ. ನನ್ಗೆ ಅನ್ಕಂಫರ್ಟೇಬಲ್ ಆಗ್ತಿದೆ ಅಂತ ನಿಜವಾಗ್ಲೂ ಅನ್ಸೋದೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಯಾವ್ದಾದ್ರು ಫಂಕ್ಷನ್ಸ್ ಮಾಡುವಾಗ ಡ್ರೆಸ್ಗಿಂತ ಸೀರೆನೆ ಕಂಫರ್ಟೇಬಲ್ ಅನ್ಸುತ್ತೆ. ಅಂದ್ರೆ ನಾವ್ ಬಗ್ಗಿ ಎದ್ದು ಬಡಿಸೋವಾಗ ಎಲ್ಲಾನು ನನ್ಗೆ ಡ್ರೆಸ್ ಅಷ್ಟು ಕಂಫರ್ಟ್ ಅಂತ ಅನ್ಸೋದೇ ಇಲ್ಲ, ಸೀರೆನೆ ಚೆನ್ನಾಗಿರತ್ತೆ ಅಂತ ಹೇಳಿ ಅನ್ಸುತ್ತೆ. ಸೊ ಅದು ಒಬ್ಬೊಬ್ಬರದು ಕಂಫರ್ಟ್ ಅಷ್ಟೇನೆ. ಬಟ್ ನನ್ಗೆ ಪರ್ಸ್ನಲಿ ಸೀರೆ ಉಟ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ. ನಾನೇ ಅಲ್ಲ, ಯಾವುದೇ ಒಂದು ಹೆಣ್ಮಕ್ಳಾಗ್ಲಿ ಸೀರೆ ಉಟ್ಕೊಂಡ್ರೆ ಮಾತ್ರ ನೋಡಕ್ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚಂದ ಕಾಣಿಸ್ತಾ ಇರ್ತಾರೆ. ಇನ್ನ ಹಾಗೆ ನಮ್ಮ ಮನೆಯವ್ರು ಹೂ ತಗೊಂಡ್ ಬಂದಿದ್ರು. ನನ್ನ ಫೇವ್ರೆಟ್ ಸೊ ರೆಡಿ ಆಗಿದ್ದೀನಿ. ಯೆಲ್ಲೋ ಕಲರ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಜಾರ್ಜೆಟ್ ಆಗಿರತ್ತೆ. ನನಗೆ ಪರ್ಸ್ನಲಿ ಜಾರ್ಜೆಟ್ ಸ್ಯಾರೀಸ್ ತುಂಬಾನೇ ಇಷ್ಟ ಆಗತ್ತೆ. ನಾನು ತುಂಬಾ ಸತಿ ಇದ್ರ ಬಗ್ಗೆ ಹೇಳಿದ್ದೀನಿ. ಅಂದ್ರೆ ಡೇ ಪೂರ್ತಿ ಇದನ್ನ ಕ್ಯಾರಿ ಮಾಡೋಕ್ಕೂ ತುಂಬಾ ಈಸಿ ಆಗಿರತ್ತೆ. ಮತ್ತೆ ಸ್ವಲ್ಪ ರಿಚ್ ಆಗೂ ಇತ್ತು. ಇದು ಸಿಂಪಲ್ ಹತ್ರ ಏನೂ ಇರಲಿಲ್ಲ, ಹಂಗಾಗಿ ಇದನ್ನ ತಗೊಂಡೆ. ಸೊ ಪಲ್ಲುನು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದಕ್ಕೆ ಎಲ್ಲೋ ಇತ್ತಲ್ವಾ, ಹಂಗಾಗಿ ಗ್ರೀನ್ ಹೈಲೈಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ರೀನ್ ಇಯರಿಂಗ್ಸು, ಗ್ರೀನ್ ಜ್ಯುವೆಲ್ರಿನ ಹಾಕಿದ್ದೀನಿ. ಹಾಗೆ ಗ್ರೀನ್ ಕಲರ್ ಬಳೆ. ಸೊ ಹೇಗಿದೆ ಲುಕ್ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಆಯಿತು, ಅಡುಗೆ ಕೆಲಸಗಳೆಲ್ಲನೂ. ಪೂಜೆ ಒಂದು ಮಾಡಬೇಕು. ನಿಜ ಹೇಳಬೇಕು ಅಂದರೆ ಮಕ್ಕಳು ಒಬ್ಬಟ್ಟು ತರ್ತಿದ್ದಾರೆ. ಅದು ಅವರೇ ಹೇಳಿ ಕಳಿಸಿದ್ರು, ಅಮ್ಮ ನೀವು ರೆಡಿ ಆಗಿಬಿಟ್ಟು ಬಂದ್ಬಿಡು, ಹೋಗಿ ಪೂಜೆ ಮಾಡಬೇಕಲ್ವಾ, ನಾವು ಅಷ್ಟೊತ್ತಿಗೆ ತಟ್ಟಿಟ್ಟಿರ್ತೀವಿ ಅಂತ ಹೇಳಿ. ನಿಜವಾಗ್ಲೂ ಅವರಿಬ್ರು ಇರೋದ್ರಿಂದ ನನಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಅಷ್ಟು ಒಂಥರ ಖುಷಿ. ಬೆಳಿಗ್ಗೆ ಆ್ಯಕ್ಚುಲಿ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ನಮ್ಮ ಹೌಸ್ ಹೆಲ್ಪ್ಗೆ ಹೇಳ್ತಾ ಇದ್ದೆ. ಹೆಂಗ್ ಮಾಡ್ತಿದ್ದೆ ಅಂತಾನೆ ಗೊತ್ತಿಲ್ಲ ಜಯಂತಿ. ನಾನು ಮಕ್ಕಳು ಚಿಕ್ಕವರು ಇದ್ದಾಗ ಅವರಿಬ್ಬರಿಗೂ ರೆಡಿ ಮಾಡಿಕೊಂಡು ಅಡುಗೆ ಪೂಜೆ ಎಲ್ಲಾನು ಇವಾಗ ನೆನೆಸ್ಕೊಂಡ್ರೆ ನನಗೆ ಭಯ ಆಗತ್ತೆ ಅಂತ ಹೇಳಿ. ಬಿಕಾಸ್ ಇವಾಗ ಅವರು ನನಗೆ ಒಂಥರ ಸಪೋರ್ಟ್ ಸಿಸ್ಟಮ್ ಆಗಿ ಇದಾರಲ್ವಾ, ಅವಾಗೆಲ್ಲ ಹೇಗಪ್ಪ ಮಾಡ್ಕೋತಿದ್ದೆ ಅಂತ ಹೇಳಿ ಅನ್ಸುತ್ತೆ. ಓಕೆ, ಅದೊಂಥರ ಲೈಫು, ಇದೊಂಥರ ಲೈಫು. ರೂಢಿ ಆಗೋಗ್ಬಿಡತ್ತೆ. ನಮ್ಗೆ ಹೆಂಗ್ ಅಭ್ಯಾಸ ಆಗುತ್ತೋ ನಾವು ಆ ರೀತಿ ಅಡ್ಜಸ್ಟ್ ಆಗ್ಬಿಡ್ತೀವಿ ಅಂತ ಹೇಳಿ ಅನ್ಕೊಂತೀನಿ. ಇವಾಗ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲ ಎಲ್ಲ ತಿನ್ಬೇಕು. ಅಂದ್ರೆ ಇವತ್ತು ಸ್ವಲ್ಪ ಲೇಟ್ ಈ ವರ್ಷ. ಎವ್ರಿ ಇಯರ್ ಇಷ್ಟು ಲೇಟಾಗಿ ನಾವು ಹಬ್ಬ ಮಾಡ್ತಿರ್ಲಿಲ್ಲ, ಬೇಗನೆ ಆಗೋಗ್ಬಿಡೋದು. 8-8:30 ಅಷ್ಟೊತ್ತು ನಮ್ಮ ಮನೇಲಿ ಹಬ್ಬನೇ ಮುಗ್ದೋಗಿರೋದು. ಬಟ್ ಅದೇ ಈ ಸತಿ ಸ್ವಲ್ಪ ಲೇಟಾಗೆ ಮಾಡ್ಬೇಕಲ್ವಾ ಅಂತ ಹೇಳಿ ಎಲ್ಲ ಲೇಟಾಗೆ ಆಯಿತು. ಸೊ ನೋಡ್ಬೋದು ನೀವು, ಫೈನಲ್ ಆಗಿ ಈ ಥರ ಇದೆ. ಸೊ ನಮ್ಮ ಸ್ಯಾರಿ ಹೇಗಿದೆ, ನಾನು ಹೇಗಿದ್ದೀನಿ, ಸಿಂಪಲ್ ಆಗೇ ಇಷ್ಟ ನನಗೆ. ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನೀವು ಕೆಲವ್ರು ಕಮೆಂಟ್ ಅಂತೂ ತುಂಬ ಸ್ವೀಟಾಗಿ ಮಾಡ್ತಾರೆ. ಅದನ್ನ ನೋಡೋಕ್ಕೇನೋ ಒಂಥರ ನನಗೂ ಖುಷಿ ಆಗತ್ತೆ, ಹಾಗಾಗಿ ಅಷ್ಟೇನೆ. ಸೊ ಇವಾಗ ಕೆಳಗಡೆ ಹೋಗಿ ಏನು ಮಾಡ್ತಿದ್ದಾರೆ ಅಂತ ನೋಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲ ಎಲ್ಲ ತಿನ್ನೋಣ. ಆಗಲೇ ಏನಾದರೂ ನಾನು ಕನ್ಫ್ಯೂಸ್ ಆಗಿ ಎಳ್ಳು ಬೆಲ್ಲ ಅನ್ನೋ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿಬಿಡತ್ತೆ ಬೇವು ಬೆಲ್ಲ ಎಳ್ಳು ಬೆಲ್ಲ ಅನ್ನೋದು. ಸೊ ಬನ್ನಿ ನೋಡೋಣ ಕೆಳಗೆ ಏನು ಮಾಡ್ತಿದ್ದಾರೆ ಅಂತ. ನಾನು ಕೆಳಗೆ ಹೋಗೋ ಅಷ್ಟೊತ್ತಿಗೆ ಅನಿ ಬಂದು ಖಾರ ಒಬ್ಬಟ್ಟೆಲ್ಲ ತರ್ತಿದ್ಲು. ಪಾವನಿ ಸ್ವೀಟ್ ಒಬ್ಬಟ್ಟು ಹೋಳಿಗೆ ಅದು ತರ್ತಿದ್ಲು. ನಮ್ಮ ಮನೆಯವರು 2 ಹೆಂಚು ಇಟ್ಬಿಟ್ಟಿದ್ದಾರೆ, ಹನಿ ಒಂದು ಪಾವನಿ ಒಂದು. ಸೊ ಇಬ್ರು ಕಾಂಪಿಟೇಷನ್ ಮೇಲೆ ಹೋಳಿಗೆನ ತಟ್ಟಿ ಹಾಕ್ತಾ ಇದ್ರು. ಇನ್ನ ನಮ್ಮ ಮನೆಯವರು
ಅದನ್ನೆಲ್ಲ ಸುಡ್ತಾ ಇದ್ರು. ನಾನು ಅದಕ್ಕೆ ಹೋಗಿ ರೇಗಿಸ್ತಾ ಇರ್ತೀನಿ. ನಾನು ಲಾಸ್ಟ್ ಟೈಮು ಯುಗಾದಿ ಹಬ್ಬದಲ್ಲೂ ಹಾಕಿದ್ದೆ, ಬೇಕಾದ್ರೆ ನೀವು ಕ್ಲಿಪ್ಪಿಂಗ್ ನೋಡಿ. ಅವಾಗಲೂ ನಮ್ಮ ಮನೆಯವ್ರು ಹೋಗಿ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ರು. ಆದರೆ ನಾನೇನಾದರೂ ಕಿಚನಲ್ಲಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಬಂದು ಹೆಲ್ಪೇ ಮಾಡೋದಿಲ್ಲ. ಇವಾಗ ಅವ್ರ ವಿಡಿಯೋ ನೋಡಿದ್ರು ಅವರು ನನಗೆ ಕೇಳಿದ್ರು ನಾನು ಅದನ್ನೇ ಹೇಳ್ತೀನಿ, ನೀವು ನನಗೆ ಹೆಲ್ಪ್ ಮಾಡಲ್ಲ ಅಂತಾನೆ. ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಟಿವಿ ನೋಡ್ತಾ ಇರ್ತಾರೆ. ಏನಾದರೂ ಕೇಳಿದ್ರೆ ಮಕ್ಕಳೇ ಹೇಳ್ಬಿಡ್ತಾರೆ, ಪಪ್ಪ ನಾವು ನಿಮ್ಮ ಬ್ಲಡ್, ಅಮ್ಮ ನಿಮ್ಮ ಬ್ಲಡ್ ಅಲ್ಲ, ಅದಕ್ಕೆ ನೀವು ನಮ್ಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂತ ಹೇಳಿ. ಸೊ ಲೈಕ್ ದಟ್. ಅಂದ್ರೆ ಮಕ್ಳೇನ್ ಮಾಡ್ತಾರೆ ಅಂದ್ರೆ, ಪ್ಲೀಸ್ ಪಪ್ಪ ಬನ್ನಿ ಪಪ್ಪ ಅಂತ ಹೇಳಿ ಕರೆದು ಮಾಡಿಸ್ಕೋತಾರೆ. ನನ್ಗೇನಂದ್ರೆ ಅವ್ರ ಕಿಚನ್ಗೆ ಬಂದ್ರೆ ಒಂದಕ್ಕೆ ಎರಡು ಕೆಲಸ ಮಾಡ್ಬಿಡ್ತಾರಲ್ವಾ ಅಂತ ಯೋಚನೆ ಮಾಡ್ಬಿಟ್ಟು ನಾನು ಅವಾಯ್ಡ್ ಮಾಡ್ಬಿಡ್ತೀನಿ. ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಮಾಡ್ಕೊಂತೀನಿ ಅಂತ ಹೇಳಿ. ಅವರು ನನ್ನ ಕಿಚನಲ್ಲಿ ಇದ್ರೆ ನಮ್ಮಿಬ್ಬರದು ಆರ್ಗ್ಯುಮೆಂಟ್ಸ್ ಜಾಸ್ತಿ ಆಗಿ ಹೋಗ್ಬಿಡತ್ತೆ. ಅವ್ರು ಹಿಂಗ್ ಯಾಕೆ ಮಾಡ್ತೀಯಾ, ಹಂಗೆ ಯಾಕೆ ಮಾಡ್ತೀಯ ಅಂದ್ರೆ, ನನಗೆ ಲೈಕ್ ಹೆಂಗೆ ಅಂದ್ರೆ ನನಗೆ ಸ್ವಲ್ಪ ನೀಟಾಗಿ ಕೆಲಸ ಆಗ್ಬೇಕು. ಅವ್ರು ಹೆಂಗಂದ್ರೆ ಹಂಗ್ ಮಾಡ್ತಿರ್ತಾರಲ್ವಾ. ಸೊ ಆ ವಿಚಾರಕ್ಕೇನೆ ಇಬ್ರು ಆರ್ಗ್ಯುಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಹಂಗಾಗಿ ನಾನು ಅವ್ರನ್ನ ಇದೇ ಮಾಡಲ್ಲ. ಬಟ್ ಇವ್ರ ಕಾಂಪಿಟೇಷನ್ ಮೇಲೆ ನನ್ನ ಮಕ್ಳಿಬ್ರು ಹೋಳ್ಗೆ ತಡ್ತಾ ಇದ್ದಿದ್ದಕ್ಕೆ ಎಷ್ಟು ನಾನು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಪಾವನಿ ಅಂತೂ ಒಂದು 10 ತಟ್ಟೆ ಬಿಟ್ಟಿದ್ದು, ಅಂದರೆ ರೆಡಿನೇ ಮಾಡಿಕ್ಬಿಟ್ಟಿದ್ಲು. ನನಗೆ ನೋಡ್ಬಿಟ್ಟು ಶಾಕ್ ಆಯಿತು. ಸರಿ ಅಂತ ಹೇಳಿ ನಾನು ಹಂಗೆ ಸ್ವಲ್ಪ ಎಲ್ಲ ಅವಳಿಗೆ ಹೆಲ್ಪ್ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ, ಅವ್ರು ಇನ್ನೂ ಅದನ್ನು ಮಾಡ್ತಿದ್ರು. ಅಮ್ಮ ನೀವು ಪೂಜೆ ಮಾಡಿಬಿಡಿ ಫಸ್ಟು, ಆಮೇಲೆ ನಾವು ಮಾಡ್ಕೋತೀವಿ ಅಂತ ಹೇಳಿ. ಆಮೇಲೆ ಅವರು ಮಾಡ್ಕೊಂಡ್ರು ಎಲ್ಲರೂ. ನನಗೇನಾಯಿತು ಅಂತಂದರೆ, ಅವತ್ತಿನ ದಿನ ನಿಮ್ಗೆ ಗೊತ್ತಿರುತ್ತೋ ಇಲ್ವೋ, ಕೆಲವರು ನೋಡಿರ್ತೀರ, ಇವಾಗ ಹನಿನೂ ಮಿನಿ ಬ್ಲಾಗ್ಸ್ ಮಾಡ್ತಿದ್ದಾಳೆ, ಪಾವನಿನೂ ಮಾಡ್ತಿದ್ದಾಳೆ. ಹಾಗಾಗಿ ಫೋನ್ ಸ್ವಲ್ಪ ಒಂದೇ ಫೋನು, ಅವ್ರ ಹತ್ರನೂ ಐಫೋನ್ಸ್ ಇದೆ, ಆದರೆ ನಂದು ಐಫೋನ್ 17 ಅಲ್ವಾ. ಹಾಗಾಗಿ ನನ್ನ ಫೋನಲ್ಲೇ ಅವರು ಶೂಟ್ ಮಾಡ್ಕೊಳ್ಳೋದ್ರಿಂದ ಕೆಲವು ಕ್ಲಿಪ್ಪಿಂಗ್ಸ್ ನನಗೆ ಪ್ರಾಬ್ಲಮ್ ಆಗೋಯ್ತು. ಅವ್ರು ಶೂಟ್ ಮಾಡ್ಕೋತಾ ಇದ್ರು, ಹಾಗಾಗಿ ತೊಗೊಳಕ್ ಆಗಲಿಲ್ಲ. ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ. ಇನ್ನ ಹನಿ ಮತ್ತೆ ಪಾವನಿದು ಡ್ರೆಸ್ಸು ಯಾವ ತರ ಸ್ಟಿಚ್ ಮಾಡಿಸಿದ್ದೆ ಅನ್ನೋದೆಲ್ಲ ನಾನು ಲಾಸ್ಟ್ ಬ್ಲಾಗ್ ಅಲ್ಲೇ ಹಾಕಿದ್ದೆ, ತೋರಿಸಿದ್ದೆ. ಸೊ ಇವಾಗ ಅವ್ರು ಹಾಕೊಂಡಾಗೂ ಹಂಗೆ ಒಂದೊಂದು ಕ್ಲಿಪ್ಪಿಂಗ್ ನ ತಗೊಂಡಿದ್ದೀನಿ. ನೋಡ್ತಿರ್ಬೋದು ಇಬ್ರು ಯಾವ ರೀತಿ ರೆಡಿ ಆಗಿದ್ರು ಅಂತ ಹೇಳಿ. ಸಿಂಪಲ್ ಆಗೇ ಇತ್ತು. ಸುಮಾರು ಜನ ಹೇಳ್ತಾ ಇದ್ರು ಹಬ್ಬದ ದಿನ ಹಬ್ಬಕ್ಕೆ ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀರಾ, ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕಿತ್ತು ಅಂತ ಹೇಳಿ. ಅಂದ್ರೆ ಮಕ್ಕಳು ನನ್ಗೆ ಅದನ್ನೇ ಹೇಳಿದ್ರು. ನಮ್ಮ ಮನೇಲಿ ಏನಂದ್ರೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ನನ್ನ ವ್ಲಾಗ್ಸ್ ಎಲ್ಲಾನು, ಅವರು ಅಷ್ಟೊಂದು ಹೆವಿ ವರ್ಕ್ ಇರೋದು, ಹೆವಿ ಆಗಿರೋಂಥ ಬಟ್ಟೆ ಹಾಕೊಳಕ್ ಇಷ್ಟನೇ ಪಡೋದಿಲ್ಲ. ಅವ್ರು ಯಾವಾಗ್ಲೂ ಅಷ್ಟೇ, ಅಮ್ಮ ನಾವ್ ಏನೇ ಬಟ್ಟೆ ಹಾಕೊಂಡ್ರು ನಮ್ಗೆ ಕಂಫರ್ಟೇಬಲ್ ಆಗಿರ್ಬೇಕು ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗಾಗಿನೇ ನಾನು ಆದಷ್ಟು ಸಿಂಪಲ್ ಆಗಿ ಅವ್ರಿಗೆ ಪ್ರಿಫರ್ ಮಾಡ್ತೀನಿ. ಬಟ್ ಯಾವ್ದಾದ್ರು ಫಂಕ್ಷನ್ಸ್ ಇದ್ದಾಗ ಮಾತ್ರ ಸ್ವಲ್ಪ ಹೆವಿ ಆಗಿ ನಾನು ಸ್ಟಿಚ್ ಮಾಡ್ಸೋದಕ್ಕೆ ನೋಡ್ತಿರ್ತೀನಿ. ಇವಾಗ ಈವ್ನಿಂಗ್ ನನ್ನ ಪ್ರಕಾರ 6:30 ಆಗಿರ್ಬೋದು. ಎಗೇನ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲರದು ಊಟ ನಿದ್ದೆ ಎಲ್ಲ ಆಗಿದೆ. ಇವಾಗ ಮೆಟ್ರೋಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಗ್ರಾಸರೀಸ್ ತಂದೆ ಇಲ್ಲ, ಆಲ್ಮೋಸ್ಟ್ ಒಂದು 3 ಮಂತ್ಸೇ ಆಗಿತ್ತೇನೋ. ಹಬ್ಬ ಅನ್ನೋದಕ್ಕಿಂತ ನಮ್ಮ ಮನೆಯವ್ರು ಫ್ರೀ ಇದ್ದಾಗ ಹೋಗೋದು ನಮಗೆ ಇದು. ಸೊ ಇವಾಗ ಅವ್ರು ಫ್ರೀ ಇದ್ರಲ್ವಾ, ಅದಕ್ಕೆ ಬನ್ನಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದರು. ಇನ್ನು ಇವಾಗ ಬಿಟ್ಟರೆ ಮತ್ತೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಲ್ವಾ ರೀ. ಮತ್ತೆ ಇವ್ರು ಫ್ರೀ ಮಾಡಿಕೊಂಡು ನಾನು ಮೆಟ್ರೋಗೆ ಹೋಗೋ ಅಷ್ಟೊತ್ತಿಗೆ ಆಗಲೇ ಇಲ್ಲೇ ಮನೆ ಹತ್ರನೇ, ಈಗ ಇವನ್ ಹಬ್ಬಕ್ಕೂ ಅಷ್ಟೇ ಮನೆ ಹತ್ರನೇ ಸ್ವಲ್ಪ ತಂದು ಮಾಡಿದ್ದಾಯಿತು. ಇನ್ನು ಇವತ್ತು ಯುಗಾದಿ ವಿಶಸ್ ಹೇಳ್ತೀರಾ? ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಲಿ, ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ಕೋರ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವ್ಯೂವರ್ಸ್ ಕಡೆಯಿಂದ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹನಿ ಜೋರಾಗಿ ಹೇಳಿ, ಸ್ವಲ್ಪ ಕೇಳಿಸ್ತೀವಿ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಈಗ ಮೆಟ್ರೋದಲ್ಲಿ ಹೋಗಿ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೋತೀನಿ, ನೋಡೋಣ. ಓಕೆ, ನಿಮ್ಮೆಲ್ಲ ಯುಗಾದಿ ಯಾವ ರೀತಿ ಆಯಿತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರದು ಹೇಗೆ ನಾರ್ಮಲ್ ಆಗಿ ಆಗಿರುತ್ತೆ ಅನ್ಕೋತೀನಿ. ಇನ್ನೇನು ಇಲ್ಲ, ಜಸ್ಟ್ ಅಷ್ಟೇ ಶಾಪಿಂಗ್ ಮಾಡೋದು, ಮನೆಗೆ ಬರೋದು.
ನಾವು ಮೆಟ್ರೋಗೆ ಹೋಗೋ ಅಷ್ಟೊತ್ತಿಗೆ ಒಂದು 6:45 ಆಗಿತ್ತು ಅಷ್ಟೇ. ಅಷ್ಟೊಂದೇನು ಜಾಸ್ತಿ ಟೈಮ್ ಆಗಿರಲಿಲ್ಲ. ಆಲ್ಮೋಸ್ಟ್ ಆಲ್ ಒಂದು 4 ಮಂತ್ಸ್ ಮೇಲೆ ಆಗೋಗ್ಬಿಟ್ಟಿತ್ತು. ನಾನು ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದು ಮನೆ ಹತ್ರನೇ ಸ್ವಲ್ಪ ಸ್ವಲ್ಪ ತೊಗೊಂಬರೋದು ಮಾಡೋದು ಆ ಥರ ಮಾಡ್ತಿದ್ದೆ. ನಿಜವಾಗ್ಲೂ ಆ ಥರ ಮಾಡಿದ್ದೀವಿ ಅಂತಂದರೆ ನಮಗೆ ಬಜೆಟ್ ಕರೆಕ್ಟಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ. ನಿಜ ಹೇಳಬೇಕು ಅಂತಂದರೆ ನಾನು ನಿಮಗೆಲ್ಲ ಹೇಳಿದ್ದೆ ಅನಿಸುತ್ತೆ ಯಾವುದೋ ಒಂದು ವ್ಲಾಗಲ್ಲಿ ಗೋಲ್ಡ್ ಸೇವಿಂಗ್ಸ್ ಇದರಲ್ಲಿ. ನಾನು ಯೂಶ್ವಲಿ ಈ ಥರ ನಂದು ಬಜೆಟ್ ಎಲ್ಲ ನೋಡಿಕೊಂಡು ನನಗೆ ಆ ಮಂತಲ್ಲಿ ಎಷ್ಟು ಗೋಲ್ಡ್ ಆಗುತ್ತೆ ನಾನು ಅಷ್ಟು ಕಾಯಿನ್ ತಗೋತೀನಿ ಅಂತ ಅಂದ್ಬಿಟ್ಟು 3 ಮಂತ್ಸಿಂದ ನನಗೆ ನಿಜವಾಗ್ಲೂ ತಗೊಳಕ್ಕೆ ಆಗಲಿಲ್ಲ ಅದು. ಪ್ಲಸ್ ಅದೇ ಇದು ಒಂದು ಗ್ರಾಸರೀಸ್ದು ಒಂದು ಪ್ರಾಬ್ಲಮ್. ಅದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಅಂದರೆ ಮತ್ತೆ ಸ್ವಲ್ಪ ಬೇರೆನೂ ನನ್ನ ಅನ್ಎಕ್ಸ್ಪೆಕ್ಟೆಡ್ ಆಗೋ ಖರ್ಚೆಲ್ಲ ಆಗೋಯ್ತು. ಅದರಲ್ಲೂ ಗೋಲ್ಡ್ ರೇಟ್ ಬೇರೆ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ತೊಗೊಳಕ್ ಆಗಲಿಲ್ಲ. ಬಟ್ ನೆಕ್ಸ್ಟ್ ಮಂತಲ್ಲಿ ಅನ್ಕೊಂಡಿದ್ದೀನಿ ಇಲ್ಲ ಏನೇ ಆಗಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಪ್ಲಸ್ ನಾನು ಯಾವ ಥರ ತೊಗೋತೀನಿ ಏನು ಅನ್ನೋದು ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಿಕಾಸ್ ನನ್ನಂಗೆ ಹೌಸ್ ವೈಫ್ಸು ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಿ ಗೋಲ್ಡ್ ಕಾಯಿನ್ಸ್ ತೊಗೊಳ್ಳೋದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ನಿಮಗೂ ಸ್ವಲ್ಪ ಯಾರಿಗಾದ್ರೂ ಅದು ಉಪಯೋಗಕ್ಕೆ ಬರ್ಬೋದು ಅಂತ ಹೇಳಿ ಅನ್ಕೊಂತೀನಿ. ಇನ್ನು ಅಲ್ಲಿ ಮೆಟ್ರೋದಲ್ಲಿ ಕೆಲವೊಂದು ಐಟಮ್ಸನ್ನೆಲ್ಲ ತಗೊಳ್ಳುವಾಗ ನಮ್ಮ ಪಾವನಿಗೆ ಮತ್ತೆ ಹನಿಗೆ ಸ್ವಲ್ಪ ಆರ್ಗ್ಯುಮೆಂಟ್ ಅನ್ನೋದು ಆಗ್ತಾನೆ ಇರತ್ತೆ. ಸಾಮಾನ್ಯವಾಗಿ ಯಾರ ಮನೇಲಿ ಇಬ್ರು ಇರ್ತಾರೆ ಮಕ್ಕಳು, 2 ಅಥವಾ 3 ಜನ, ಖಂಡಿತ ಆರ್ಗ್ಯುಮೆಂಟ್ಸ್ ಅನ್ನೋದು ಆಗತ್ತೆ. ಹನಿ ಕೆಲವೊಂದು ಜಾಸ್ತಿ ಶಾಪಿಂಗ್ ಅದು ಇದು ಮಾಡಕ್ಕೆ ಇಷ್ಟಪಡ್ತಾಳೆ. ಪಾವನಿ ಅಷ್ಟೊಂದು ಲೈಕ್ ಮಾಡಲ್ಲ ಅವಳು. ಸೊ ಇವಳು ಎತ್ತಿ ಹಾಕೋತಾ ಇದ್ಲು, ಅವಳು ಕ್ವಶನ್ ಮಾಡ್ತಾ ಇದ್ಲು ಇದನ್ನೇನಕ್ಕೆ ಎತ್ಕೊಂಡಿದ್ಯಾ ಅದನ್ನೇನಕ್ಕೆ ಎತ್ಕೊಂಡಿದ್ಯಾ ಅಂತ ಹೇಳಿ. ಅವಳು ನಿನಗ್ ಬೇಡ ಅಂದ್ರೆ ಬಿಡು ನನಗ್ ಬೇಕು ಅಂತ ಅಂದ್ಬಿಟ್ಟು ಹನಿ ಅಂದ್ರೆ ಈಗ ಅವಳು ಮೈಸೂರಲ್ಲಿ ಇದ್ದಾಳಲ್ವಾ, ಕೆಲವೊಂದೆಲ್ಲ ಐಟಮ್ಸ್ ಅವಳಿಗೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡಕ್ ಆಗ್ತಾ ಇಲ್ವಂತೆ. ಪಾಪ ಸಂಜೆ ಮನೆಗ್ ಬರೋದೇ ಅವಳಿಗೆ ಕೆಲವು ಸತಿ 7:30 8 ಗಂಟೆನೂ ಆತರ ಎಲ್ಲ ಆಗೋಗುತ್ತಮ್ಮ ನನ್ಗೆ ಅಂತ ಹೇಳ್ತಿದ್ಲು. ಹಂಗಾಗಿ ನಾವೂನು ಸರಿ ಏನೇನ್ ಬೇಕೋ ತಗೊಂಡ್ಬಿಡಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಬಟ್ ಪಾವನಿಗೆ ಏನಂತಂದ್ರೆ ಅವಳು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ತಗೊಂಡ್ಬಿಡ್ತಾಳೆ ಅನ್ನೋದು ಅವಳದು. ಸರಿ ಅನ್ವಾಂಟೆಡ್ ಎಲ್ಲ ಇನ್ನು ತಗೋಬೇಡ, ನಿನ್ಗೆ ಉಪಯೋಗಕ್ಕೆ ಬರ್ಬೇಕು ಅಂತ ಅದನ್ನೇ ತಗೋ ಅಂತ ಹೇಳಿದ್ವಿ. ಲೈಕ್ ಈ ತರ ಡ್ರೈ ಫ್ರೂಟ್ಸು ಅದೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತಂತೆ. ಸರಿ ಅದನ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡ್ವಿ. ಇವನ್ ಮನೆಗೂ ಬೇಕಿತ್ತು ಮತ್ತೆ ಅವಳು ತಗೊಂಡ್ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿ ಅದನ್ನೆಲ್ಲ ತಗೊಳ್ತಾ ಇದ್ವಿ ನಾವು. ಇನ್ನ ಅವತ್ತು ಆಕ್ಚುಲಿ ಮೆಟ್ರೋದಲ್ಲೂ ಅಷ್ಟೇ ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿನೇ ಆಗೋಗ್ಬಿಟ್ಟಿತ್ತು. ಏನ್ ಖಾಲಿ ಆಗಿತ್ತು ಅಂತಾನೆ ಗೊತ್ತಿಲ್ಲ. ಮೇನ್ಲಿ ನನಗೆ ಕಲ್ಲುಪ್ಪೆ ಸಿಕ್ಲಿಲ್ಲ. ಕಲ್ಲುಪ್ಪು ಯೂಶಲಿ ನಾನು ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತೀನಿ ಮನೇಲಿ, ಯಾವುದೇ ಕಾರಣಕ್ಕೂ ಉಪ್ಪು ಖಾಲಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರಲ್ವಾ. ಸರಿ ಇತ್ತು ಮನೇಲಿ ಆಲ್ರೆಡಿ. ನಾನು ಯಾವಾಗ್ಲೂ ಉಪ್ಪು ಮಾತ್ರ ರೆಗ್ಯುಲರ್ ಆಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೋತೀನಿ. ಬಟ್ ಅವತ್ತು ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಏನಪ್ಪ ಉಪ್ಪೆ ಖಾಲಿ ಆಗೋಗ್ಬಿಟ್ಟಿದೆ ಅನ್ಕೊಂಡೆ. ಸರಿ ಬಿಡು ಮನೆ ಹತ್ರನೇ ತರಿಸ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡು ತಗೊಂಡ್ವಿ. ಇನ್ನ ಅಲ್ಲೂ ನನ್ಗೆ ಮೆಟ್ರೋದಲ್ಲೂ ಸುಮಾರು ಜನ ನನ್ನ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು, ಮಾತಾಡಿದ್ರು, ಹಬ್ಬದ ದಿನ ವಿಶಸ್ ಮಾಡಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನ್ಗೆ ಎಲ್ಲಾರನ್ನೂ ಮೀಟ್ ಆಗಿ. ಸೊ ಹೀಗೆ ಇರ್ಲಿ, ಎಲ್ಲೇ ಹೊರಗಡೆ ಹೋದ್ರು ಯಾರಾದ್ರೂ ಸಿಕ್ಕಿ ಮಾತಾಡಿದ್ರೆ ಆಸ್ ಯೂಶುವಲ್ ಆ ಖುಷಿ ಅನ್ನೋದು ನನ್ಗಂತೂ ಇದ್ದೇ ಇರತ್ತೆ. ಇನ್ನ ಅದೇ ವಾರ ಹೋಗೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಇರತ್ತೆ, ಬಿಲ್ಲಿಂಗ್ ಅಲ್ಲೇ ಟೈಮ್ ಆಗಿ ಹೋಗ್ಬಿಡ್ತಿತ್ತು. ಬಟ್ ಇವತ್ತು ಅಷ್ಟೊಂದು ಇರ್ಲಿಲ್ಲ, ಹಂಗಾಗಿ ಬೇಗನೆ ಆಯ್ತು. ಸರಿ ಎಲ್ಲ ಬಂದು ನಾವು ಎಲ್ಲ ಕಾರ್ಗೆಲ್ಲ ಹಾಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡ್ವಿ. ಬಟ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಸರಿ ನೆಕ್ಸ್ಟ್ ಡೇ ಹೆಂಗು ಶುಕ್ರವಾರ ಅಲ್ವಾ, ಅವತ್ತು ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಸೊ ಈ ರೀತಿ ಇತ್ತು ಯುಗಾದಿ ಹಬ್ಬದ ದಿನ. ನಮ್ಮ ಒಂದು ದಿನ ಈ ರೀತಿ ಕಳೀತು. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಾನು ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.